ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾನಿವತ್ತು ಕ್ಯಾರೆಟಿಂದ ಒಂದೊಳ್ಳೆ ಡೆಸರ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆಯಲ್ಲ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾರೆಟ್ ರಸ್ಮಲೈ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ಇವಾಗ ಸೀಸನ್ ಇದೆಯಲ್ಲ, ಈ ಥರ ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ತುಂಬ ಉದ್ದ ಉದ್ದ ಬರುತ್ತಲ್ಲ, ಮೋಸ್ಟ್ಲಿ ಊಟಿ ಕ್ಯಾರೆಟ್ ಅಂತಲೂ ಹೇಳ್ತಾರೆ ಇದನ್ನು. ಸೊ ಈ ಕ್ಯಾರೆಟ್ನ ಮೊದಲು ಫಸ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 4-5 ಏಲಕ್ಕಿ ಹಾಕ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೂ ಎಕ್ಸ್ಟ್ರಾ ತೊಗೊಳ್ಬೋದು, ಇಲ್ಲ ಕಮ್ಮಿ ಮಾಡ್ಕೊಳ್ಬೋದು. ಸ್ವಲ್ಪ ಫಸ್ಟು ಗ್ರೈಂಡ್ ಮಾಡಿಕೊಂಡು ಕ್ಯಾರೆಟ್ನ ನಂತರ ಅದಕ್ಕೆ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ. ಯಾಕಂದರೆ ಫಸ್ಟೇ ಹಾಲು ಹಾಕಿದ್ರೆ ಅದು ಫುಲ್ಲು ಫೈನ್ ಪೇಸ್ಟ್ ಆಗೋಲ್ಲ. ಸೊ ಹಾಗಾಗಿ ಮೊದಲಿಗೆ ನಾನು ಗ್ರೈಂಡ್ ಮಾಡ್ಕೊಂಡು ನಂತರ ಅದಕ್ಕೊಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು 100 ಗ್ರಾಮಷ್ಟು ನಾನಿಲ್ಲಿ ಬಾಂಬೆ ರವೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅರ್ಧ kg ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ 100 ಗ್ರಾಮಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ಸೊ ರವೆನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಸೊ ಚೆನ್ನಾಗಿ ರವೆನ ಹುರ್ಕೊಂಡ ನಂತರ ನೆಕ್ಸ್ಟು ನಾವು ಏನು ರುಬ್ಬಿಟ್ಕೊಂಡಿದ್ವಂತಲ್ಲ ಕ್ಯಾರೆಟ್ ಮಿಶ್ರಣನ, ಸೊ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ನೀಟಾಗಿ ಆ್ಯಡ್ ಮಾಡ್ಕೊಂಡೆಲ್ಲನೂ ನೀಟಾಗಿ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ಇದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಮತ್ತೆ ನಾನು ಹಾಲು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಅದು ಕ್ಯಾರೆಟ್ ಚೆನ್ನಾಗಿ ಹಾಲಲ್ಲಿ ಕುಕ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಮತ್ತೆ ನಾನಿಲ್ಲಿ ಹಾಲು ಸೇರಿಸ್ಕೊಂಡು ಇದನ್ನು ಕೈ ಬಿಡ್ದಂಗೆ ಚೆನ್ನಾಗಿ ಇದೇ ರೀತಿ ತಿರುಗಿಸಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಅದಕ್ಕೆ ಬರುತ್ತೆ. ಸೊ ಆವಾಗ ಇನ್ನು 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು. ಬೇಡ ಅಂದರೆ ಸ್ಕಿಪ್ಪು ಸಹ ಮಾಡ್ಕೊಳ್ಬೋದು. ಬಟ್ ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಗೀ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇವಾಗ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಒಂದು 25 ಮಿನಿಟ್ಸ್ ಗಂಟನೂ ಟೈಮ್ ತೊಗೊಳುತ್ತೆ. ಇದು 25-30 ಮಿನಿಟ್ಸ್ ಗಂಟ ತೊಗೊಳುತ್ತೆ. ಸೊ ಚೆನ್ನಾಗಿ ಈ ರೀತಿ ತಿರುಗಿಸಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಈಗ ನೋಡಿ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬರ್ತಾಯಿದೆ. ಈ ಥರ ಪ್ಯಾನ್ ಬಿಟ್ಕೊಂಡು ಬರ್ತಾಯಿದೆ. ಸೊ ಈ ನೋಡಿ ಈ ರೀತಿ ಪ್ಯಾನ್ ಬಿಡಬೇಕದು. ಸೊ ಅವಾಗ ಆಲ್ಮೋಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಆರ್ಲಿಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಪ್ಯಾನ್ ತಗೊಂಡು ಅದಕ್ಕೆ ನಾನು 2 ಕಪ್ಪಷ್ಟು ಹಾಲು ಸೇರಿಸ್ಕೊಳ್ತಿದ್ದೀನಿ. ಸೊ ಹಾಲು ಸೇರಿಸ್ಕೊಂಡ ನಂತರ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀವಿ. ಕ್ಯಾರೆಟ್ ಹಲ್ವಾಗೂ ಸಕ್ಕರೆ ನಾವು ಹಾಕ್ಕೊಂಡಿರ್ತೀವಿ. ಸೊ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಲಾಯಿಗೆ. ಇದಕ್ಕೂ ತುಂಬ ಸ್ವೀಟಾಗಿ ಅದು ತುಂಬ ಸ್ವೀಟ್ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಬಟ್ ನಿಮ್ಗೇನಾದರೂ ಬೇಕಂದರೆ ನೀವು ಆ್ಯಡ್ ಆನ್ ಮಾಡ್ಕೊಳ್ಬೋದು. ಸೊ ಹಾಲು ಕಾದ ನಂತರ ನಾನು ನೆಕ್ಸ್ಟ್ ಈಗ ಒಂದು ಬೌಲ್ಗೆ ಒಂದು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟುಗಳಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನಿಧಾನಕ್ಕೆ ಹಾಲಿಗೆ ಸೇರಿಸ್ಕೊಂಡಿದ್ದನ್ನು 2 ಸಹ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಅದು ಕುದಿ ಬರುತ್ತೆ. ಸೊ ಹಾಲು ಆವಾಗ ತಿಕ್ಕಾಗ್ತಾ ಬರುತ್ತೆ. ನೀಟಾಗಿ ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ ಹಾಲೇ ಎಷ್ಟು ತಿಕ್ ಆಗ್ತಾಯಿದೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಇದು ಸಾಕಾಗತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಸೊ ಇದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ಇವಾಗ ನಾವು ಇದಕ್ಕೆ ಚಾಪ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಲ್ಮಂಡ್ ಮತ್ತು ಕ್ಯಾಶ್ಯೂ 2 ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದು ರೆಡಿ ಆಗಿದೆ. ನೆಕ್ಸ್ಟು ನಾವೇನಿಲ್ಲಿ ಹಾರಕ್ಕೆ ಇಟ್ಟಿದ್ವಲ್ಲ ಅದನ್ನು ನೀಟಾಗಿ ಕೈಗೆ ತುಪ್ಪ ಸವರ್ಕೊಂಡು ಸಣ್ಣ ಸಣ್ಣ ಬಾಲ್ಸ್ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನೀಟಾಗಿ ರೌಂಡಾಗಿ ಸಣ್ಣ ಸಣ್ಣ ಬಾಲ್ಸ್ಗಳಾಗಿ ಮಾಡ್ಕೊಳ್ಬೇಕಾಗತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಟೇಸ್ಟೇ ಅನ್ನಿಸ್ತು ಆ್ಯಕ್ಚುಲಿ. ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಎಲ್ಲನೂ ಈ ರೀತಿ ಬಾಲ್ಸ್ಗಳನ್ನಾಗಿ ಮಾಡಿಕೊಂಡು ಹಾಲು ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೋದು. ಸೊ ಏನೂ ಆಗಲ್ಲ.
ಸೊ ಇದೇ ರೀತಿ ಎಲ್ಲ ಉಂಡೆಗಳನ್ನ ನಾನು ಹಾಲಿಗೆ ಸೇರಿಸ್ಕೊಳ್ತಿದ್ದೀನಿ. ಊಟ ಎಲ್ಲ ಆದಮೇಲೆ ಒಂದೊಳ್ಳೆ ಸ್ವೀಟ್ ಡೆಸರ್ಟ್ಸ್ ತಿನ್ನಬೇಕಂದ್ರೆ ಇದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಬೇಕು, ಅಷ್ಟು ರುಚಿಯಾಗಿರುತ್ತೆ ಇದಂತೂ. ಸೊ ಇವಾಗೆಲ್ಲನೂ ನೀಟಾಗಿ ಈ ರೀತಿ ಕಂಪ್ಲೀಟಾಗಿ ಮುಳುಗಿಸ್ತಾ ಇದ್ದೀನಿ. ಸೊ ಇಮಿಡಿಯೇಟೇ ಸರ್ವ್ ಮಾಡ್ಕೋಬೋದು. ಇನ್ನೂ ಹೆಚ್ಚು ಟೇಸ್ಟ್ ಬೇಕಂದರೆ ಸ್ವಲ್ಪ ನಾವು ಫ್ರಿಜ್ಜಲ್ಲಿಟ್ಟು 1 hour 2 hours ಆದಮೇಲೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದ್ರ ರುಚಿ ಅಂತೂ. ಸೊ ಇವಾಗ ಇದು ರೆಡಿ ಆಗಿದೆ ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೇಸ್ಟ್ ಮಾಡಿಸ್ದೆ ನನ್ನ ಮಕ್ಕಳ ಕೈಲಿ, ಆ್ಯಂಡ್ ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಹೀಗೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.